ಹಾಗೆ ವಿಧಾನ ಪರಿಷತ್ ಕಡೆ ನೋಡೋಣ. ವಿಧಾನ ಪರಿಷತ್ನಲ್ಲೂ ಕೂಡ ಇವತ್ತು ಗದ್ದಲ, ಕೋಲಾಹಲ, ಗಲಾಟೆ ಎಲ್ಲವೂ ಕೂಡ ಇತ್ತು. ಅದಕ್ಕೆ ಕಾರಣ ನಾಸೀರ್ ಅಹಮದ್. ಪ್ರಧಾನಿಗೆ ದೇಶದ್ರೋಹಿ ಅಂತ ನಾಸೀರ್ ಅಹಮದ್ ಹೇಳಿರೋ ವಿಚಾರ ವಿಧಾನ ಪರಿಷತ್ನಲ್ಲಿ ಗದ್ದಲ ಉಂಟಾಯಿತು, ಕೋಲಾಹಲವಾಯಿತು, ಗಲಾಟೆಯೂ ಆಯಿತು. ತಮ್ಮ ಹೇಳಿಕೆಗೆ ವಿಶ್ಲೇಷಣೆ ಕೊಡೋದಕ್ಕೆ ನಾಸೀರ್ ಅಹಮದ್ ಅವರು ಹೊರಡ್ತಾರೆ. ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಏನಂತ? ವಿಶ್ಲೇಷಣೆ ಏನು ಬೇಡ, ಕ್ಷಮೆಯನ್ನಷ್ಟೇ ಕೇಳಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಫ್ಯಾಕ್ಟರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ನೀವು ಹೇಳಿದ್ದು ತಪ್ಪು ಆಯ್ತು, ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲರ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ ನೀವೇ ಮಾತುಗಳನ್ನು ಬೆಂಬಲಿಸ್ತೀರಾ ನೀವು? ಅಕ್ಷಮ್ಯ ಅಪರಾಧ ಅಂತ